ಬ್ಯೂಟಿಫುಲ್ ಆಗಿ ಎಲ್ಲ ಕ್ಯಾಪ್ಚರ್ ಆಗಿರಬಹುದು, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಸಿನಿಮಾಟೋಗ್ರಫಿ ಅಂದ ತಕ್ಷಣ ಏನು ಹೇಳ್ತೀರಾ ಸರ್? ಎಲ್ಲರಿಗೂ ನಮಸ್ಕಾರ. ಈಗ ನಾನು ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿ 20 ವರ್ಷ ಆಯಿತು. ಈ 2025ಗೆ 2005ಅಲ್ಲಿ 7 o'clock ಸಿನಿಮಾದಿಂದ ಸ್ಟಾರ್ಟ್ ಮಾಡಿದ್ದು. ಸವಿಸೆ ನೆನಪು, ಮೊಗ್ಗಿನ ಮನಸ್ಸು, ತಾಜ್ ಮಹಲ್ ಸಿನಿಮಾಗಳಲ್ಲಿ ಕಲರ್ಫುಲ್ ಚಂದ್ರು ಅಂತಲೇ ಕರಿತಾಯಿದ್ರು. ಅದಾದಮೇಲೆ ಒಂದಷ್ಟು ಆ್ಯಕ್ಷನ್ ಸಿನಿಮಾಗಳ ಕಡೆ, ಸ್ವಲ್ಪ ಮಾಸ್ ಸಿನಿಮಾಗಳು ತುಂಬ ಆಗಿತ್ತು. ಈಗ ಮತ್ತೆ ಈಗೈನ್ ಈ ಪ್ಯಾರ್ ಅನ್ನೋ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ತುಂಬ ಕಲರ್ಫುಲ್ಲಾಗಿ ಶೂಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ಕಾರಣ ಆಗಿರೋದು ನಮ್ಮ ನಿರ್ಮಾಪಕರು ನಾಗಶ್ರೀ ಮೇಡಮ್ಮು. ಸಿನಿಮಾಗೆ ಯಾವುದೇ ಕೊರತೆಗಳಿಲ್ಲದೆ, ಏನು ಕೇಳಿದ್ರೆ ಯಾವುದಕ್ಕೂ ನೋ ಅನ್ನೋ ಒಂದು ಆನ್ಸರೇ ಇಲ್ಲ ಅವ್ರ ಕಡೆಯಿಂದ. ಹಾಗಾಗಿ ತುಂಬ ರಿಚ್ಚಾಗಿ ಬರ್ತಾಯಿದೆ. ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀವಿ. ಮತ್ತು ನಮ್ಮ ಡೈರೆಕ್ಟ್ರು ಒಂದು ಎಮೋಷ್ನಲ್ ಲವ್ ಸ್ಟೋರಿನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅಂದರೆ ಕಥೆನೇ ಹಂಗಿದೆ. ಸಿನಿಮಾಟೋಗ್ರಫಿ ತುಂಬ ಸ್ಕೋಪ್ ಇದೆ. ಕಾಶ್ಮೀರಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ದೀವಿ, ಮತ್ತು ಜೈಸಲ್ಮೀರಲ್ಲಿ ರಾಜಸ್ಥಾನಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ವಿ. ಚಿಕ್ಕಮಂಗ್ಳೂರಲ್ಲಿ ಕತೆ ಒಂದಷ್ಟು ಫ್ಲೋ ಆಗುತ್ತೆ. ಆಮೇಲೆ ಒಂದು ಅಂಡರ್ ವಾಟರ್ ಸೀಕ್ವೆನ್ಸು ಅಂಡಮಾನಲ್ಲಿ ಶೂಟ್ ಮಾಡಿದ್ದೀವಿ. ಹಾಗಾಗಿ ವಿಷುವಲಿ ಡೆಫಿನೆಟಾಗಿ ಒಂದು ಟ್ರೀಟ್ ಆಗಿರುತ್ತೆ ಈ ಸಿನಿಮಾ. ಮತ್ತು ರವಿ ಸರ್ ಜೊತೆಯಲ್ಲಿ ನಂದು 2ನೇ ಸಿನಿಮಾ, ಬಟ್ಟೆವತಿ ಸಿನಿಮಾದಲ್ಲಿ ಮಾಡಿದ್ದೆ ರವಿ ಸರ್ ಜೊತೆಯಲ್ಲಿ. ತುಂಬ ಖುಷಿ ಆಗ್ತಾಯಿದೆ. ಡೆಫಿನೆಟಾಗಿ ಜೊತೆಗೆ ಮ್ಯೂಸಿಕ್, ಈ ಸಿನಿಮಾ ಜೀವನೇ ಒಂದು ಸಂಗೀತ ಆಗಿದೆ. ಡೆಫಿನೆಟಾಗಿ ಒಂದು ಒಳ್ಳೆ ಮ್ಯೂಸಿಕಲ್ ಲವ್ ಸ್ಟೋರಿ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ. ಥ್ಯಾಂಕ್ ಯು ಸರ್. ಮ್ಯೂಸಿಕ್ ಬಗ್ಗೆ ಸರ್ ಪೀಠಿಗೆ ಹಾಕಿದ ಮೇಲೆ ಲಾಸ್ಟ್ ಬಟ್ ಒನ್ ಓಕೆ, ನಮ್ಮ ನಿರ್ಮಾಪಕ ತಗೊಂಡು ಫಸ್ಟ್ ಸಿನಿಮಾ ಅನ್ನೋ ಕೆಲಸ ಕಲಿಬೇಕು, ಎಲ್ಲ ಆಯಾಮಗಳಲ್ಲೂ ಕೆಲಸ ಮಾಡಬೇಕು ಅನ್ನೋಂಥ ಒಂದು ವಿಷನ್ ಇಟ್ಕೊಂಡು ಬಂದಿದ್ದೀರ. ಮೊದಲ ಸಿನಿಮಾ ನಿರ್ಮಾಣ ದೊಡ್ಡ ಜವಾಬ್ದಾರಿ, ಅದರಲ್ಲೂ ರವಿ ಸರ್ ಇರುವಂಥ ಸಿನಿಮಾ, ಏನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ, ಮಾಧ್ಯಮ ಹಿತೈಷಿಗಳಿಗೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ ಮತ್ತು ಧನ್ಯವಾದಗಳು. ರವಿ ಸರ್ ನಮ್ಮ ಮೂವಿಯಲ್ಲೇ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದೇ ನಮಗೆ ದೊಡ್ಡ ಸಂತೋಷ. ಯಾಕೆಂದರೆ ರವಿ ಸರ್ ಒಪ್ಕೊಂಡು, ಈಗ ಪ್ಯಾರ್ ಅಂತ ಹೇಳ್ಬಿಟ್ಟು ಮೇಡಮ್ ಆವಾಗಲೇ ಹೇಳಿದ್ರು ರವಿ ಸರ್ಗೇನೆ ಆ್ಯಕ್ಟ್ ಆಗಿದೆ ಟೈಟಲ್ ಅಂತ ಹೇಳ್ಬಿಟ್ಟು. ಹಾಗಾಗಿ ರವಿ ಸರ್ ಅಂದರೆ ನಾವು ಕತೆ ನಿರ್ದೇಶಕರೇನು ಸುಪ್ರೀತ್ ಸರ್ ಕತೆ ಮಾಡಬೇಕಾದ್ರೆ ಪಾತ್ರ ರವಿ ಸರ್ ಅಂತಲೇ ಅಂದ್ಕೊಂಡೆ ಮೈಂಡಲ್ಲಿ ಇದ್ದಿತ್ತು. ಸೊ ಕೊನೆ ತನಕನೂ ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ. ಇದು ಪಾತ್ರ ಸರ್ ಒಪ್ಕೊಂಡು ನಮ್ಮ ಮೂವಿಯಲ್ಲಿ ಮಾಡ್ತಾ ಇರೋದಕ್ಕೆ. ಯಾಕೆಂದರೆ ಅದು ಎಷ್ಟು ಹೇಳೋದು ಕಡಿಮೆನೆ, ಆ ಪಾತ್ರ ಆಗಿದೆ ರವಿ ಸರ್ದು. ಮತ್ತು ರವಿ ಸರ್ರೇ ಅದು ಕರೆಕ್ಟಾಗಿ ಸೂಕ್ತ, ಆ ಥರ ಇದೆ ಅದು ಪಾತ್ರ. ನಾನು ಆ್ಯಕ್ಚುಲಿ ಡೈರೆಕ್ಷನ್ ಮಾಡ್ಬೇಕಂತ ಹೇಳಿ ಬಂದಿದ್ದು ಇಂಡಸ್ಟ್ರಿಗೆ. ಕತೆ ಎಲ್ಲ ಚೆನ್ನಾಗಿರೋದು ನೋಡಿಬಿಟ್ಟು ಪ್ರೊಡ್ಯೂಸರ್ ಆಗಿದ್ದೀನಿ. ಮತ್ತು ಕತೆಗೆ ಏನು ಬೇಕೋ ಅದೆಲ್ಲ ಚಿತ್ರೀಕರಣದಲ್ಲಿ ಯಾವುದಕ್ಕೂ ಏನೂ ಕೊರತೆ ಇಲ್ಲನೇ ಒಂದು ಒಳ್ಳೆ ರೀತಿ ಚಿತ್ರ ಮಾಡಿದ್ದೀವಿ. ಇಡೀ ಕುಟುಂಬ ಸಮೇತ ಥಿಯೇಟ್ರಲ್ಲಿ ಬಂದು ನೋಡೋಂಥ ಸಿನಿಮಾ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಈ ಸಿನಿಮಾ ಮೂಲಕ ನಿಮಗೂ ತುಂಬ ಒಳ್ಳೆ. ನಮಸ್ಕಾರ ಎಲ್ರಿಗೂ, ಎಲ್ಲ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರುವ ಎಲ್ಲರಿಗೂ ನಮಸ್ಕಾರ. ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ಸ್ ಇದೆ, ಯು ಕೆನಾಟ್ ಕ್ರಿಯೇಟ್ ಇಟ್ ಹ್ಯಾಪನ್ಸ್. ಒಳ್ಳೆ ಟೆಕ್ನಿಷಿಯನ್ಸ್, ಒಳ್ಳೆ ತಂತ್ರಜ್ಞರು, ಒಳ್ಳೆ ಕಲಾವಿದರುಗಳ ಸಂಘ ಸೇರಿದ ತಕ್ಷಣ ಆಟೋಮೆಟಿಕಲಿ ಒಂದು ಹಿಟ್ ಪ್ರಾಜೆಕ್ಟ್ ಬಂದ್ಬಿಡುತ್ತೆ, ವೈಬ್ರೇಷನ್ ಬರುತ್ತೆ. ಅದೇ ರೀತಿಯಲ್ಲಿ ನನ್ನ ಡೈರೆಕ್ಟರ್ ಈಸ್ ವೆರಿ ಇನ್ಸ್ಪೈರಿಂಗ್ ಡೈರೆಕ್ಟರ್. ಎಲ್ಲ ರೀತಿಯಲ್ಲೂ ಇನ್ಸ್ಪೈರ್ ಮಾಡ್ತಾ ನಾವು ಎಲ್ಲರೂ ಮಹಾನುಭಾವರೇ, ಪ್ರೊವೈಡೆಡ್ ಫೆಸಿಲಿಟೀಸ್, ಎಲ್ಲರೂ ಗ್ರೇಟ್ ಥಿಂಗ್ಸ್ ಮಾಡಬಲ್ಲರು. ನಾವು ಅವ್ರನ್ನ ಹೆಂಗೆ ಇನ್ಸ್ಪೈರ್ ಮಾಡ್ತೀವಿ ಅನ್ನೋ ರೀತಿಯಲ್ಲೇ ಒಂದು ಪ್ರಾಜೆಕ್ಟ್ ಔಟ್ಪುಟ್ ಬರುತ್ತೆ. ಅದಕ್ಕೆ ಸಾಕ್ಷಿ ನಮ್ಮ ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್. ನಾನು ಈ ಸಾಂಗಿಗೆ ಇಷ್ಟು ಸ್ಟ್ರಿಂಗ್ಸ್ ಎನ್ಸೆಂಬಲ್ ಯೂಸ್ ಮಾಡೋಣ ಅಂದಿದ ತಕ್ಷಣ ಓಕೆ ಅಂತ ಹೇಳಿದೆ. ಬಟ್ ಅದು ವೆರಿ ಕಾಸ್ಟ್ಲಿ, ಅದು ಆ್ಯಕ್ಚುಲಿ ತುಂಬಾ ಅದಕ್ಕೆ ತುಂಬ ಕಾಸ್ಟ್ಲಿ ಅದು. ನಾನು ಹೇಳಿದ ತಕ್ಷಣ ಓಕೆ ಮಾಡೋಣ. ಡೈರೆಕ್ಟರ್ ಅದು ಲೆವೆಲ್ಗಿಂತ ಜಾಸ್ತಿ ಇದ್ದಾರೆ ಅವ್ರು ಕೂಡ ಓಕೆ ಮಾಡೋಣ. ಸೊ ವಿ ಯೂಸ್ಡ್ ನೇಟಿವ್ ಇನ್ಸ್ಟ್ರೂಮೆಂಟ್ಸ್. ಒಂದು ಸಾಂಗಿಗೆ ಸಾರಂಗಿ ಎಲ್ಲ ಬಳಸಿದ್ವಿ. ಸಾರಂಗಿ ನುಡ್ಸೋರು ನಮ್ಮಲ್ಲಿ ತುಂಬ ಕಮ್ಮಿ ಇದ್ದಾರೆ. ಅದೇ ಜಾಗಕ್ಕೆ ಹೋಗಿ ಬಳಸಿ ಆ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ರೆಹಮಾನ್ ಮ್ಯೂಸಿಷಿಯನ್ಸ್ ಕೂಡ ಈ ಸಾಂಗ್ ಬಳಕೆ ಆಗಿದ್ದಾರೆ. ಬಿಕಾಸ್ ನಮಗೆ ಆ ನೇಟಿವಿಟಿನ ಆ ಜಾಗದಲ್ಲಿ ಬಳಸಿದ್ರೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅನ್ನೋದು. ಒಂದೊಂದು ಇನ್ಸ್ಟ್ರೂಮೆಂಟ್ ಒಂದೊಂದು ನೇಟಿವಿಟಿ ಒಂದೊಂದು ಜಾಗದಲ್ಲಿ
ಪ್ರಚಲಿತವಾಗಿರುತ್ತೆ, ಚೆನ್ನಾಗಿ ನುಡಿಸಬಲ್ಲವರಾಗಿರ್ತಾರೆ. ಸೊ ಅಲ್ಲೇ ಹೋಗಿ ರೆಕಾರ್ಡ್ ಮಾಡಿದ್ದೀವಿ. ವಿ ಟ್ರಾವೆಲ್ಡ್ ಆಲ್ಮೋಸ್ಟ್ ಆಲ್ ಸೌತ್ ಟು ನಾರ್ತ್ವರೆಗೂ ಟ್ರಾವೆಲ್ ಮಾಡಿದ್ದೀವಿ. ಮತ್ತು ಬಿಗಿನಿಂಗಿಂದ ಒಂದೇ ವೈಬ್ರೇಷನ್. ರವಿ ಸರ್ ಬರ್ತಾರೆ ಈ ಸಿನಿಮಾದಲ್ಲಿ ಇರ್ತಾರೆ. ಸೊ ಒಂದು ಎಕ್ಸ್ಟ್ರಾ ಎಫರ್ಟ್ಸ್ ಬೇಕೇ ಬೇಕಾಗುತ್ತೆ, ಒಂದು ಭಯ ಆಗುತ್ತೆ, ಅವ್ರನ್ನ ಸ್ಯಾಟಿಸ್ಫೈ ಮಾಡಬೇಕು. ಅದೊಂದು ಭಯ ಇತ್ತು, ಮೊದಲಿಂದಲೂ ಇತ್ತು. ಅದಕ್ಕೆ ಆ ರೀತಿಯಲ್ಲೇ ಈ ಪ್ರಾಜೆಕ್ಟು ಇದು ತೊಗೊಂಡಿದೆ. ರವಿ ಸರ್ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಇಡೀ ಕನ್ನಡ ಚಿತ್ರರಂಗ, ನಾನು ತುಂಬ ಸತಿ ಹೇಳಿದ್ದೀನಿ, ಇದೊಂದು ಅದ್ಭುತವಾದ ವೇದಿಕೆ ಸರ್. ನಾನು ತುಂಬ ಕಡೆ ಹೇಳಿದ್ದೀನಿ ಸರ್, ಇದು ನಾವೆಲ್ಲರೂ ಇಡೀ ಕರ್ನಾಟಕ ಚಿತ್ರರಂಗ ಊಟ ಮಾಡ್ತಾ ಇದ್ದೀವಿ ಅಂದರೆ ಈಶ್ವರಿ ಪ್ರೊಡಕ್ಷನ್ಸ್, ರವಿ ಸರ್. ಧೈರ್ಯವಾಗಿ ನಾನು ತುಂಬ ಕಡೆ ಹೇಳಿದ್ದೀನಿ, ಬಿಕಾಸ್ ಆ ಒಂದು ಪ್ರೊಡಕ್ಷನ್ ಹೌಸ್ ಬ್ರಾಟ್ ಸಿನಿಮಾ ಬ್ಯಾಕ್. ರವಿ ಸರ್ ರಿಚ್ ಅಂದರೆ ಏನು ಅನ್ನೋದನ್ನ ತೋರಿಸಿದ್ದು ಅವ್ರಿಗೆ. ಇವತ್ತು ನಾವೆಲ್ಲ ತಂತ್ರಜ್ಞರು ನೆನೆಸ್ಕೊಳ್ಳೇ ಬೇಕಾಗಿರೋ ಒಂದು ವಿಷಯ ಅದು. ಸೊ ನಾನು ಪ್ರೌಡಾಗಿ ತುಂಬ ಕಡೆ ಹೇಳ್ಕೊಂಡಿದ್ದೀನಿ, ಆದರೆ ಅವ್ರಿಗೆ ಮುಂದೆ ಇವತ್ತೇ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ನಾನು ಸಾರ್ದು ಸೌಂಡ್ ಇಂಜಿನಿಯರ್ ಆಗಿ ಕೆಲವು ಸಿನಿಮಾ ಮಿಕ್ಸ್ ಮಾಡಿದ್ದೀನಿ. ನರಸಿಂಹ ಇದರಲ್ಲಿ ಕೆಲವು ಸಿನಿಮಾಗಳು ಮಿಕ್ಸ್ ಮಾಡಿದ್ದೀನಿ. ಮ್ಯೂಸಿಕ್ ನಾನು ಈ ಸಿನಿಮಾಗೆ ಮಾಡ್ತಾ ಇದ್ದೀನಿ ಅನ್ನೋದೊಂದು ನನ್ನ ದೊಡ್ಡ ಕನಸು. ಇವತ್ತೇ ಪ್ರಾಣ ಹೋದ್ರು ಒಟ್ಟು ತುಂಬಾ ದೊಡ್ಡ ಮಾತು. ಕನಸು ಇಲ್ಲ, ಕನಸು ಇಲ್ಲಲ್ಲ, ಅದು ನಾನು ಹೇಳ್ತಾ ಇದ್ದೀನಿ ಅಂದರೆ ಅದು ಇಟ್ಸ್ ಆ ಲೆವೆಲ್ಗೆ ವ್ಯಾಲ್ಯೂ ಇದೆ ಅನ್ನೋ ಥರ ಇದೆ. ಥ್ಯಾಂಕ್ಸ್ ಟು ಮೈ ಪ್ರೊಡ್ಯೂಸರ್. ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ ಅವರು. ನಮ್ಗೆ ಈ ಇನ್ಸ್ಟ್ರೂಮೆಂಟ್ ಬೇಕು ಅಂದಾಗ ಅದನ್ನು ಬಳಸಿದರೆ ಸ್ಟ್ಯಾಂಡರ್ಡ್ ಮ್ಯೂಸಿಷಿಯನ್ಸ್ನೇ ಬಳಸಿ ಈ ಪ್ರಾಜೆಕ್ಟ್ ಮಾಡಿದ್ದೀವಿ. ಎಲ್ಲೂ ಕಾಂಪ್ರೂವ್ ಆಗಿಲ್ಲ ನಾವು. ಸೊ ಔಟ್ಪುಟ್ಟು ನೀವು ನೋಡಿದ್ದೀರಾ, ಮೆಚ್ಕೊಂಡಿದ್ದೀರಾ, ಎಲ್ಲ ಕಡೆ ವೈರಲ್ ಆಗಿದೆ. ಇದು ಒಂದೇ ಎರಡೇ ಲೈನ್ಸ್ ಬಿಟ್ಟಿದ್ದೀವಿ, ಅದು ತುಂಬ ಕಡೆ ವೈರಲ್ ಆಗಿದೆ. ಸಪೋರ್ಟ್ ಮಾಡಿದ್ದೀರಾ. ಇಡೀ ಕನ್ನಡ ಜನತೆಗೆ ನನ್ನ ನಮನಗಳು. ಒಳ್ಳೆ ಔಟ್ಪುಟ್, ಒಳ್ಳೆ ಸಾಂಗ್ ಕೊಡೋದನ್ನ ನಾವು ಪ್ರಯತ್ನ ಮಾಡ್ತೀವಿ. ಈ ಸಿನಿಮಾ ಅಟ್ಮಾಸ್ನಲ್ಲಿ ಮಿಕ್ಸ್ ಮಾಡೋ ಒಂದು ಐಡಿಯಾ ಕೂಡ ಇದೆ. ಜನರೆಲ್ಲರೂ ಅಟ್ಮಾಸ್ ಥಿಯೇಟರ್ಸಲ್ಲಿ ನೋಡಿದ್ರೆ ಯು ವಿಲ್ ಫೀಲ್ ದ ರಿಯಲ್ ಮ್ಯೂಸಿಕ್, ರಿಯಲ್ ಸೌಂಡ್ ವೈಬ್ರೇಷನ್ ಏನು ಅಂತ ಗೊತ್ತಾಗುತ್ತೆ. ಸೊ ನಮ್ಮ ಇಡೀ ಚಿತ್ರತಂಡವನ್ನು ಹೊಸ ನಾಯಕ, ಹೊಸ ನಾಯಕಿ, ನಟಿ ಎಲ್ಲರಿಗೂ ಹೊಸ ತಂಡ ನಮ್ಮದು. ನಾನು ಎಲ್ಲರೂ ಹೊಸಬ್ರೆ. ಸೊ ನಮ್ಮನ್ನೆಲ್ಲರನ್ನು ಪ್ರೋತ್ಸಾಹ ಕೊಡಿ, ಈ ಚಿತ್ರನ ಬೆಂಬಲಿಸಿ, ನಿಮ್ಮ ಆಶೀರ್ವಾದ ನಮಗಿರಲಿ ಅಂತ ಕೇಳಿ. ಧನ್ಯವಾದಗಳು ಸರ್. ಕನಸುಗಾರನಿಗೆ ಮ್ಯೂಸಿಕ್ ಮಾಡಿರೋ ಕನಸು ಎಷ್ಟು ವರ್ಷದ ಕನಸು ಅಂತ ನಿಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.